ಅರ್ಧ ಗಂಟೆ ಸಮಯ ಇತ್ತು, ಬಟ್ ಸಮಯ ಆಗಿದ್ರೆ 15 ನಿಮಿಷ ಮಾತ್ರ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದಂಥ ವಿಚಾರಗಳಿದೆ. ಒಂದು 15 ನಿಮಿಷ ನೇರವಾಗಿ ಕೂತ್ಕೊಳ್ಳಲ್ರು. ಒಂದು 3 ಸರಿ ಓಂಕಾರವನ್ನು ಹೇಳಿ ನಾವು ಪ್ರಾಣಾಯಾಮ ಮುದ್ರೆ ಬಗ್ಗೆ ತಿಳ್ಕೊಳ್ಳೋಣ. 2 ಕೈ ಈಗ ಚಿನ್ಮುದ್ರೆ ಇಟ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ರಿ. ಒಂದ್ಸಲ ದೀರ್ಘವಾಗಿ ಉಸಿರು ತೊಗೊಳ್ರಿ. ಅದೇ ತರ ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ ಮೃದುವಾಗಿ ಕಣ್ಣುಗಳು ಮುಚ್ಚಿರ್ಲಿ. ಉಚ್ಚರಿಸರ್ಲಿ ಓಂ ಅಂತ ಹೇಳಬೇಕು. ಒಂದ್ಸರಿ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಂತರ ನೀವು 3 ಬಾರಿ ಹೇಳ್ರಿ. ಯಾರು ಕಣ್ ತೆಗೆಯೋದು ಬೇಡ. 2 ಕೈಯನ್ನು ಜೋಡಿಸಿ ಒಂದು ಸಣ್ಣ ಪ್ರಾರ್ಥನೆ. 2 ಕೈಗಳನ್ನ ಜೋಡಿಸಿ ಆರೋಗ್ಯ ದೇವ ಧನ್ವಂತರಿಯನ್ನ ಸ್ಮರಿಸೋಣ. ನಾನು ಹೇಳ್ಕೊಡ್ತೇನೆ, ಹೇಳ್ತಾ ಹೋಗಿ. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾಂ. 2 ಕೈಗಳನ್ನು ಮೇಲೆತ್ತಿ ಪರಸ್ಪರ ಉಜ್ರಿ. ಕೈಗಳ ಮೇಲೆ ತೊಳಿ, ತಲೆ ಮೇಲೆ ತೊಳಿ. ಪರಸ್ಪರ ಕೈಗಳನ್ನು ಸರಿಯಾಗಿ ಉಜ್ರಿ, ಬಿಸಿ ಆಗೋ ತರ ಉಜ್ರಿ. ಕಣ್ ತೆಗಿಬೇಡಿ. ಆ ಬಿಸಿ ಅಂಗೈ ಹಸ್ತದ ಶಾಖವನ್ನ ಕಣ್ಣಿನ ಮೇಲೆ ಹಾಗೆ, ಕಣ್ಣಿನ ಗುಡ್ಡೆ ಮೇಲೆ ಹಾಗೆ ಇಟ್ಕೊಡ್ರಿ. ಹಾಗೆ ಇಟ್ಕೊಡ್ರಿ. ನಿಧಾನವಾಗಿ ಕಣ್ಣನ್ನು ತೆಗೆದ್ರು. 2 ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡ್ರಿ. ಎಲ್ರಿಗೂ ಮೊದಲೇದಾಗಿ ಧನ್ಯವಾದ ಹೇಳ್ತೇನೆ. ಇಷ್ಟು ತಾಳ್ಮೆಯಿಂದ ಕೂತಿದ್ರಿ, ಇಷ್ಟೊಂದು ವಿಷಯಗಳನ್ನ ಹೇಳಿದ್ರು. ಈಗ ನಾನೇನು ಹೇಳಲಿಕ್ಕೆ ಕೊಟ್ಟಿದ್ದೇನೆ ಎಲ್ಲವೂ ಬಹಳ ಮುಖ್ಯವಾದದ್ದೇ. ಆದಷ್ಟು ನಾನು 15 ನಿಮಿಷದಲ್ಲಿ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಬಂದಂಥ ವಿಷಯ ಯಾವುದಂದ್ರೆ ಪ್ರಾಣಾಯಾಮ ಮತ್ತು ಮುದ್ರೆಗಳು. ಪ್ರಾಣಾಯಾಮ ಅಂತಂದ್ರೆ ಪ್ರಾಣದ ಆಯಾಮವನ್ನು ವಿಸ್ತರಿಸುವುದು, ಅಂದ್ರೆ ಕ್ರಮಬದ್ಧವಾದ ಉಸಿರಾಟದ ಕ್ರಿಯೆ ಅಂತ ಹೇಳ್ತೇವೆ. ಇವತ್ತಿನ ದಿನದಲ್ಲಿ ಮನುಷ್ಯನ ಉಸಿರಾಟದ ಕ್ರಿಯೆ ಸರಳ ಆಗ್ತಾ ಇಲ್ಲ. ಸರಿಯಾಗಿ ಆಕ್ಸಿಜನ್ ಒಳಗಡೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಾವು ದೈಹಿಕ ಚಟುವಟಿಕೆಯನ್ನ ನಾವು ಮಾಡ್ತಾ ಇಲ್ಲ. ಅದಕ್ಕೆ ಕರೋನಾ ಟೈಮಲ್ಲಿ ಎಷ್ಟೊಂದು ಜನ ಆಕ್ಸಿಜನ್ ಸಪ್ಲೈ ಆಗದೆ ಸಾವನ್ನಪ್ಪಿದ್ರು. ಅದಕ್ಕೆ ನಾವು ಎಲ್ಲ ಪ್ರಾಣಾಯಾಮವನ್ನು ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಪ್ರಾಣಾಯಾಮವನ್ನು ನಾನು ನಿಮ್ಗೆ ಹೇಳ್ತೇನೆ. 15 ನಿಮಿಷದಲ್ಲಿ ನಾನು ಜಸ್ಟ್ ತೋರಿಸ್ತೇನೆ. ನೀವು ಮನೆಯಲ್ಲಿ ಅದನ್ನ ಹೆಚ್ಚೆಚ್ಚು ಅಭ್ಯಾಸವನ್ನು ಮಾಡ್ರಿ. ಅದಕ್ಕೆ ಮೊದಲೇದು ಪ್ರಾಣಾಯಾಮ ಅಂತ ಏನ್ ತಿಳ್ಕೊಂಡ್ವಿ. ನಿಮ್ಗೆಲ್ಲ ಆನೆ ನೋಡಿದ್ರ ನೀವು? ಆನೆ 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತದೆ ಅಂದ್ರೆ 60 ಬಾರಿ ಉಸಿರಾಡುತ್ತೆ. ಅದರ ಆಯುಷು 60 ವರ್ಷ ಬದುಕುತ್ತೆ. ಅದೇ ತರ ನಾಯಿ, ನೀವೆಲ್ಲ ಸಾಕಿರ್ತೀರ ನಾಯಿಗಳನ್ನು, ಅದು 1 ನಿಮಿಷಕ್ಕೆ 120 ಬಾರಿ ಉಸಿರಾಡುತ್ತೆ. ಅದರ ಆಯುಷ್ ಎಷ್ಟಂತಂದ್ರೆ 10 ವರ್ಷ, 10 ಅಥವಾ 12 ಅನ್ಕೊಳ್ರಿ. ಆದ್ರೆ ಆಮೆ ತಗೊಳ್ರಿ. ಆಮೆ 1 ನಿಮಿಷಕ್ಕೆ 3 ಬಾರಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಹಾಕುತ್ತೆ. ಅದು 300 ವರ್ಷಗಳಿಗಿಂತ ಹೆಚ್ಚು ಬದುಕುತ್ತೆ. ಅಂದ್ರೆ ನಮ್ಮ ಆರೋಗ್ಯ ಆಯುಷ್ ಎಲ್ಲಿದೆ? ದೀರ್ಘವಾದಂತ ಉಸಿರಾಟದಲ್ಲಿದೆ. ನಾವು ತಿಳ್ಕೊಂಡಿದ್ದೇವೆ ಉಸಿರಿಷ್ಟು ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ, ಇಷ್ಟೇ. ಯಾವಾಗ ನಾವು ಪ್ರಾಣಾಯಾಮ ಮಾಡ್ತೇವೆ ನಮ್ಮ ಶರೀರಕ್ಕೆ ದೀರ್ಘವಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಎಲ್ಲ ಪಾರ್ಟ್ಸ್ಗೂ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನಮ್ಮ ಶರೀರದಲ್ಲಿರ್ತಕ್ಕಂಥ 72,000 ನರನಾಡಿಗಳು ರಕ್ತ ಸಂಚಲನ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅವಾಗ ಅವು ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಅವಾಗ ನಮಗೆ ಜೀವನದಲ್ಲಿ ಆಲಸ್ಯತನ ಅನ್ನೋದು ಬರಲ್ಲ. ಲವಲವಿಕೆಯಿಂದ ನಾವು ಜೀವನವನ್ನ ಸಾಗಿಸ್ತೇವೆ. ಅದಕ್ಕೆ 1-2-3 ಪ್ರಾಣಾಯಾಮವನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ರಾಣಾಯಾಮ ಅಂತಂದಾಗ ಎಲ್ಲರೂ ಎಲ್ಲವನ್ನೂ ಮಾಡೋಕ್ಕಾಗಲ್ಲ.
ಕೆಲವೊಬ್ರು ಬಿ ಪಿ ಇದ್ದವ್ರು ಮಾಡಬಾರ್ದು, ಕೆಲವೊಬ್ರು ಬಿ ಪಿ ಇಲ್ದೇ ಇರೋರು ಮಾಡಬಾರ್ದು. ಈ ಥರದ್ದು ಕೆಲವೊಂದಿಷ್ಟಿದೆ, ನಾನು ಹೇಳ್ತೇನೆ. ಮೊದಲೇದು ಆಗಲೇ ಹೇಳಿದ್ದಾರೆ, ಸ್ವಲ್ಪ ಹೇಳ್ತಾ ಹೋಗ್ತೇನೆ. 15 ನಿಮಿಷದಲ್ಲಿ ಕವರ್ ಮಾಡಿ ತುಂಬ ಕಷ್ಟ, ನಾನು ಅದನ್ನು ಟ್ರೈ ಮಾಡ್ತೇನೆ. ಯಾಕಂದರೆ ಮತ್ತೆ ಮುಂದೆ ಮುದ್ರಾಯೋಗ ಅದೊಂದು 2 ನಿಮಿಷ ಹೇಳಬೇಕು ನಿಮಗೆ, ಅದು ಬಹಳ ಮುಖ್ಯವಾದ್ದು. ಅದಕ್ಕೆ ಮೊದಲೇದು 3 ಪ್ರಾಣಾಯಾಮ ಇಟ್ಕೊಂಡ್ಬಿಡ್ರಿ. ಈ 3 ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗಲ್ಲ, ನಿಮ್ಮ ಮನಸ್ಸು ತುಂಬ ಶಾಂತವಾಗುತ್ತೆ. ಅದಕ್ಕೆ ಮೊದಲೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೇವೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಂದ್ರೆ ಎಡಗೈ ಹೇಗೆ ಮಾಡ್ಬೇಕಂತ ತಿಳ್ಕೊಡ್ರಿ. ಅನು ಅಂತಂದ್ರೆ ಒಳಗೆ, ವಿಲೋಮ ಅಂದ್ರೆ ಹೊರಗೆ ಹಾಕೋದು ಅಂತ. ಎಡಗೈಯನ್ನ ಈ ತರ ಚಿನ್ ಮುದ್ರೆ ಅಂತ ಹೇಳ್ತೇವೆ, ಆಗ್ಲೇ ಹೇಳ್ಕೊಟ್ಟಿದ್ರಲ್ಲ ಗುರುಗಳು, ಅದೇ ತರನೇ ಈ ತರ ಚಿನ್ ಮುದ್ರೆ ಇಟ್ಕೊಡ್ರಿ. ನಮ್ಮ ಬಲಗೈ ನಾಸಿಕ ಮುದ್ರೆ ಅಂತ ಹೇಳ್ತೇವೆ. ತೋರು ಬೆರಳು ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಇವೆರಡನ್ನ ಈ ತರ ಹೋಲ್ಡ್ ಮಾಡಬೇಕು. ಇದು ನಾಸಿಕ ಮುದ್ರೆ ಅಂತ ಹೇಳ್ತೇವೆ. ನಂತರ ಬಲಮೂಗಿನ ಹೊರಳೆಯನ್ನು ಒತ್ತಿ ಲಾಕ್ ಮಾಡಿ ಎಡಮೂಗಿನ ಹೊರಳೆಯಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕು. ನಂತರ ಎಡಮೂಗಿನ ಹೊರಳೆಯನ್ನು ಲಾಕ್ ಮಾಡಿ ಎಡಮೂಗಿನ ಹೊರಳೆಯಿಂದ ಏನ್ ತಗೊಂಡಿದ್ರಿ ಆ ಉಸಿರನ್ನ ಬಲಮೂಗಿನ ಹೊರಳೆಯಿಂದ ಹೊರಗೆ ಹಾಕ್ಬೇಕು. ನಂತರ ಒಮ್ಮೆ ನೋಡ್ಕೊಳ್ಳಿ, ಅಂತರ ನೀವು ಮಾಡ್ಲಿಕ್ಕೆ ಈಜಿ ಆಗುತ್ತೆ ನಿಮಗೆ. ಒಂದ್ಸರಿ ನೋಡ್ಕೊಂಬಿಡ್ರಿ, ಆಮೇಲೆ ಒಂದ್ಸರಿ 2 ಸರಿ ಪ್ರಾಕ್ಟೀಸ್ ಮಾಡ್ತೇನೆ ನೋಡಿ. ಈಗ ಫಸ್ಟ್ ನಾವು ಬಲಮೂಗಿನ ಹೊಳ್ಳೆ ಒತ್ತಿ ಲಾಕ್ ಮಾಡಿದ್ವಿ, ಎಡಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಂಡ್ವಿ. ನಂತರ ಎಡಮೂಗಿನ ಹೊಳ್ಳೆ ಲಾಕ್ ಮಾಡಿ ಎಡಮೂಗಿನ ಹೊಳ್ಳೆಯಿಂದ ತಗೊಂಡ ಉಸಿರನ್ನ ಬಲಮೂಗಿನ ಹೊಳ್ಳೆಯಿಂದ ಹೊರಗೆ ಹಾಕ್ಬೇಕು. ಅದೇ ತರ ಬಲಮೂಗಿನ ಹೊಳ್ಳೆಯಿಂದ ತಗೋಬೇಕು, ಎಡಮೂಗಿನಿಂದ ಹೊರಗೆ ಹಾಕಬೇಕು. ಇದಕ್ಕೆ ಅನುಲೋಮ ವಿಲೋಮ ಅಂತಾರೆ. ಇದನ್ನ ಕಡಿಮೆ ಅಂದ್ರೂ 15 ನಿಮಿಷದ ನಂತರ ಹೆಚ್ಚು ಮಾಡಬಹುದು, 15 ನಿಮಿಷದ ಒಳಗೆ ಮಾಡಬೇಡ್ರಿ. ಇದನ್ನ ಮಾಡೋದ್ರಿಂದ ನಿಮ್ಮ ಬಿ ಪಿ ಕಂಟ್ರೋಲ್ ಬರುತ್ತೆ, ಮನಸ್ಸು ಶಾಂತವಾಗುತ್ತೆ, ಮನಸ್ಸು ಒಂದ್ ಹತ್ರ ಸ್ಥಿರ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಬಹಳ ಒಳ್ಳೇದು. ಯಾರಿಗೆ ಮಕ್ಕಳಿಗೆಲ್ಲ ಓದಿದ ತಲೆಯಲ್ಲಿ ಹೋಗಲ್ಲ ಅಂತ ಇದನ್ನ 15 ನಿಮಿಷ ಪ್ರತಿದಿನ ಕುಂತು ಮಾಡಿಸ್ರಿ. ಈ ಥರದ್ದು ಮನಸ್ಸು ಎಷ್ಟೋ ಜನಕ್ಕೆ ಈ ಕೆಲಸ ಮಾಡಬಾರ್ದು ಅಂತ ಮಾಡ್ಬಿಡ್ತೀವಿ, ನಮ್ಮ ಮನಸ್ಸು ನಮ್ಮ ಮಾತು ಕೇಳಲ್ಲ. ಬಟ್ ಇದು 15 ನಿಮಿಷ ಪ್ರತಿದಿನ ಮಾಡ್ರಿ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಇರುತ್ತೆ. ಇದು ಅನುಲೋಮ ವಿಲೋಮ. ಅದಕ್ಕೆ ನಾಸಿಕ ಮುದ್ರೆ ಅಂತ ಹೇಳ್ತಾರೆ. ಮತ್ತೆ ಈ ತರನು ನೀವು ಮಾಡಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ. ಅತಿಯಾಗಿ ಯೋಗ ಸಾಧಕರು ಈ ತರ ಇಟ್ಕೊಂಡು ಮಾಡಬಹುದು, ಏನ್ ತೊಂದರೆ ಇಲ್ಲ. ನಂತರ ಎರಡನೇದ್ದು ಕಪಾಲ್ಭಾತಿ ಅಂತ ಹೇಳ್ತೇವೆ. ಎರಡೂ ಕೈಗಳನ್ನ ಚಿನ್ಮುದ್ರೆ ಇಟ್ಕೋಬೇಕು, ನೇರವಾಗಿ ಕೂತ್ಕೋಬೇಕು. ನೀವೆಲ್ಲ ನೋಡಿದ್ರಿ, ಕಪಾಲ ಅಂತಂದ್ರೆ ತಲೆ ಬುರುಡೆ ಅಂತ ಹೇಳ್ತೇವೆ, ಕಪಾಲೀಶ್ವರ ಅಂತ ಹೇಳ್ತಾರೆ, ನೀವೆಲ್ಲ ಕೇಳಿದ್ರಲ್ವಾ. ತಲೆ ಬುರುಡೆ, ಕಪಾಲ ಅಂದ್ರೆ ತಲೆ ಬುರುಡೆ, ಬಾತಿ ಅಂದ್ರೆ ಮಸಾಜ್ ಮಾಡೋದು. ನೀವು ಯಾವ ಎರಡೂ ಕೈನ ಈ ತರ ಚಿನ್ಮುದ್ರೆ ಇಟ್ಕೊಂಡು ನೋಡಿ, ಈ ತರ ಹೊಟ್ಟೆ ಈ ತರ ಮಾಡಿದಾಗ ನಿಮ್ಮ ಎಲ್ಲ ರಕ್ತ ಏನಾಗುತ್ತೆ ನಮ್ಮ ಮೆದುಳಿನ ಭಾಗಕ್ಕೆ ಹೋಗುತ್ತೆ. ಅಲ್ಲಿ ಮೆದುಳಿನ ನರಗಳನ್ನು ಸರಿಯಾಗಿ ಮಸಾಜ್ ಮಾಡುತ್ತೆ. ಬಟ್ ಇದನ್ನ ಹೈ ಬಿ ಪಿ ಇರೋರು ಮಾಡಬಾರ್ದು, ಹೊಟ್ಟೆ ಆಪರೇಷನ್ ಆಗಿದ್ರೆ ಅಲ್ಸರ್ ಆಗಿದ್ರೆ ಮಾಡಬಾರ್ದು, ಗರ್ಭಿಣಿಯರು ಮಾಡಬಾರ್ದು. ಇನ್ನು ಉಳಿದ್ರೆ ಇದನ್ನೆಲ್ಲ ನಾರ್ಮಲ್ ಆಗಿ ಮಾಡಬಹುದು. ಬಟ್ ಹೈ ಬಿ ಪಿ ಇರೋರು ಅದಕ್ಕೊಂದು ಮೆಥಡ್ ಇದೆ, ಅದು ಗುರು ಮುಖೇನ ನೀವು ಕಲಿಬೇಕು. ಇನ್ನ ಮೂರನೇದು ಭಸ್ತ್ರಿಕಾ ಅಂತ ಹೇಳ್ತೇವೆ. ಈ ಭಸ್ತ್ರಿಕಾ ಹಾರ್ಟ್ ಪ್ರಾಬ್ಲಮ್ ಇರೋರು, ಹಾರ್ಟ್ ಸ್ಟಂಟ್ ಆಗಿದ್ರೆ ಮಾಡಬಾರ್ದು, ಉಳಿದ್ರಿಂದ ಎಲ್ಲರೂ ಮಾಡಬೇಕು. ಎರಡೂ ಕೈಗಳನ್ನ ನೇರವಾಗಿ ಇಟ್ಕೊಂಡು, ನಿಮ್ಗೆಲ್ಲ ಗೊತ್ತಿದೆ, ಒಂದ್ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾನೆ. ಎರಡೂ ಕೈನ ಆಶೀರ್ವಾದ ಮುದ್ರೆ ಅಂತ ಹೇಳ್ತಾರೆ. ಈ ತರ ಕೈನ ಇಟ್ಕೊಂಡು ದೀರ್ಘವಾಗಿ ಉಸಿರನ್ನ ಕಣ್ಣು ಬಾಯಿ ಮುಚ್ಚಿರ್ಬೇಕು. ಮೂಗಿನ ದೋಷ ನೋಡಿ, ಉಸಿರು ತೊಳ್ತಾ ಕೈ ಮೇಲೆ, ಅದೇ ತರ ಉಸಿರು ಬಿಡ್ತಾ ಕೈ ಕೆಳಗೆ. ಓಕೆ, ಈಗ ಈ ಮೂರನ್ನ ಎರಡೆರಡು ಸರಿ ಮಾಡೋಣ, ಸಮಯ ತುಂಬಾ ಕಡಿಮೆ ಇದೆ. ಮೊದಲೇದು ಅನುಲೋಮ ವಿಲೋಮ, ನೇರವಾಗಿ ಕೂತ್ಕೊಳ್ಳಿ. ಎಡಗೈ ಚಿನ್ ಮುದ್ರೆ, ಬಲಗೈ ನಾಸಿಕ ಮುದ್ರೆ, ತೋರ್ಬೆಳ್ಳು ಮತ್ತು ಮಧ್ಯದ ಬೆರಳನ್ನು ಮಡಚಿ ಬಲಮೂಗಿನ ಹೊಳ್ಳೆಯನ್ನು ಒತ್ತಿ ಲಾಕ್ ಮಾಡಿ ಎಡಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರು ತೊಳ್ರಿ. ನಂತರ ಎಡಮೂಗಿನ ಹೊಳ್ಳೆ ಲಾಕ್ ಮಾಡ್ರಿ. ಎಡಮೂಗಿನ ಹೊಳ್ಳೆಯಿಂದ ತೊಗೊಂಡಂತ ಉಸಿರನ್ನ ಬಲಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ದೀರ್ಘವಾಗಿ ಹೊರಗೆ ಹಾಕ್ರಿ. ಅದೇ ತರ ಬಲಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಬಹಳ ಸರಳ ಇದೆ. ಎಡಮೂಗಿಂದ ಉಸಿರು ತಗೊಳ್ಳೋದು, ಬಲಮೂಗಿನ ಹೊಳ್ಳೆಯಿಂದ ಬಿಡೋದು, ಬಲಮೂಗಿನ ಹೊಳ್ಳೆಯಿಂದ ಉಸಿರು ತಗೊಳ್ಳೋದು, ಎಡಮೂಗಿನ ಹೊಳ್ಳೆಯಿಂದ ಬಿಡೋದು. ಇದು ಮುಖ್ಯವಾದ ವಿಧಾನ ಅಂತಂದ್ರೆ ಇಲ್ಲಿ ನಾವು ಮಾಡಬೇಕಾಗಿದೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತಗೋಬೇಕು, ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಬೇಕು. 15 ನಿಮಿಷ ಮಾಡಬೇಕು. 15 ನಿಮಿಷ ಮಾಡಿದ ನಂತರ ನಿಮಗೆ ಅನುಭವ ಆಗುತ್ತೆ. ಅದು ನಲ್ಲಿ ತುಂಬಾ ಫಾಸ್ಟ್ 15 ನಿಮಿಷದಲ್ಲಿ ಕವರ್ ಮಾಡಬೇಕು. ಅದಕ್ಕೆ ನಾ ಫಾಸ್ಟ್ ಹೇಳ್ತಾ ಇದ್ದೀನಿ ಇಷ್ಟು, ಯಾಕಂದ್ರೆ ಮೇಡಮ್ ಮುಂದಿನ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಇದು ಬಹಳ ನಿಧಾನ ಮಾಡ್ರಿ. ಯೋಗ ಇಷ್ಟು ಹೇಳಲೇಬಾರ್ದು, ನಾ ಎಂದು 15 ನಿಮಿಷದಲ್ಲಿ ಕವರ್ ಮಾಡಿಲ್ಲ ನಾನು, ಆದ್ರೆ ಇವತ್ತು ಕವರ್ ಮಾಡ್ತಾ ಇದ್ದೇನೆ. ಓಕೆ, ನೇರವಾಗಿ ಕೂತ್ಕೊಳ್ಳಿ. ಇನ್ನ ಎರಡನೇದ್ದು, ಈಗ ಆಗ್ಲೇ ಹೇಳಿದಾಗೆ ಕಪಾಲ್ಭಾತಿ, ಎರಡು ಕೈ ಈ ತರ ಚಿನ್ ಮುದ್ರೆ ಇಟ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ರಿ. ನೋಡಿ, ಈಗ ಜಸ್ಟ್ ಬಹಳ ಸರಳ ಇದೆ. ಫಸ್ಟ್ ಹೊಟ್ಟೆ ನಿಂಗೆ ಒಳಗೆ ಹೇಳ್ಕೊಡ್ರಿ, ವಾಪಸ್ ಬಿಡ್ರಿ.
ಹೊಟ್ಟೆ ಎಳ್ಕೋದು ಬಿಡೋದು. ಇದು ಕಪಾಲ್ಭಾತಿ ಅಂತ. ಹೈ ಬಿ ಪಿ ಇರೋದ್ರಿಂದ ಮಾಡಬಾರ್ದು, ಹೊಟ್ಟೆಯ ಸಮಸ್ಯೆ ಇರೋರು ಇದನ್ನ ಮಾಡಬಾರ್ದು, ಉಳಿದ್ರೆಲ್ಲರೂ ಮಾಡ್ಬೋದು. ಇನ್ನು ಭಸ್ತ್ರಿಕಾ, ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆ ಇಟ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ರಿ, ಕಣ್ಣು ಬಾಯಿ ಮುಚ್ಚಿ, ಮೂಗಿಂದ ಉಸಿರು ತಗೊಳ್ತಾ ಕೈ ಮೇಲೆ, ಉಸಿರು ಹೊರಗೆ ಹಾಕ್ತಾ ಕೈ ಕೆಳಗೆ. ನಾನು ಏಕಂದ್ರೆ ಉಸಿರು ತಗೊಂಡು ಕೈ ಮೇಲೆ ಮಾಡ್ರಿ, ದೋ ಅಂದ್ರೆ ಉಸಿರನ್ನ ಹೊರಗೆ ಹಾಕಿ ಕೈ ಕೆಳಗೆ ಮಾಡ್ರಿ. ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ, ಕಣ್ಣು ಮುಚ್ಚಿ, ಕಣ್ಣು ಬಾಯಿ ಮುಚ್ಚಿ. ಏಕ್ ಉಸಿರು ತೊಗೊಳ್ಳಿ, ದೋ ಉಸಿರು ಹೊರಗೆ ಹಾಕಿ. ಏಕ್ ಉಸಿರು ತೊಗೊಳ್ಳಿ, ದೋ ಉಸಿರು ಹೊರಗೆ. ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ. ರಿಲ್ಯಾಕ್ಸ್. ಕಣ್ಮುಚ್ಚಿ ಗಮನಿಸಿ ಏನ್ ಚೇಂಜಸ್ ಆಗ್ತದೆ ನೋಡ್ರಿ. ಜಸ್ಟ್ ಎರಡೆರಡು ಬಾರಿ ಮಾಡಿದೇವೆ. ಉಸಿರಾಟದ ಕ್ರಿಯೆ ಎಷ್ಟು ಸರಳವಾಗಿದೆ ಗಮನಿಸ್ತಾ ಹೋಗ್ರಿ. ಹೆಚ್ಚು ಮಾಡ್ಬೇಕಿದ್ನ, ಹಂಗೆ ಜಸ್ಟ್ ಒಂದು ಅನುಭವಕ್ಕೆ ಅಷ್ಟೇ ನಿಮಗೆ. ನೇರವಾಗಿ ಕೂತ್ಕೊಳ್ಳಿ. ಈಗ ಪ್ರಾಣಾಯಾಮ ಮುಗೀತು, ಇನ್ನು ಮುದ್ರೆ ಬಗ್ಗೆ ತಗೊಳ್ತೀನಿ. ಮುದ್ರೆಗಳಲ್ಲಿ ಅನೇಕ ಪ್ರಕಾರಗಳಿದೆ, ಅನೇಕ ಮುದ್ರೆಗಳಿದೆ. ನಾವು ಎಲ್ಲವನ್ನೂ ಮಾಡ್ಲಿಕ್ಕಾಗಲ್ಲ. ಮುದ್ರೆ ಬಗ್ಗೆ ನಿಮ್ಗೆ ತಿಳ್ಕೊಬೇಕಂದ್ರೆ ಒಂದು ಎಕ್ಸಾಂಪಲ್, ನೀವು ಯಾವುದೋ ಒಂದು ಮನೆಗೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ. ಮನೆಗೆ ಹೋದಾಗ ಒಂದು ರೂಮಿಗೆ ಹೋದಾಗ ಒಂದು ಬಟನನ್ನು ಆನ್ ಮಾಡ್ಕೋತೀರಿ, ಒಂದು ರೂಮಲ್ಲಿ ಲೈಟ್ ಆನ್ ಆಗುತ್ತೆ. ಹಾಗೆ ನಮ್ಮ ಶರೀರಕ್ಕೆ ಬಂದಂಥ ಸಮಸ್ಯೆಗಳು, ಆ ಸಮಸ್ಯೆ ಆ ಮುದ್ರೆಗಳು ಅಂತಿರುತ್ತೆ. ಅದಕ್ಕೆ ಆ ಮುದ್ರೆಯನ್ನು ನಾವು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ನಾವು ಪಂಚಭೂತಗಳನ್ನು ತಿಳ್ಕೋಬೇಕು. ಅಂದ್ರೆ ನಿಮ್ಗೆ ಮುಂದಿನ ವಿಷಯ ಅರ್ಥ ಆಗುತ್ತೆ. ಸರಳ ಪಂಚಭೂತಗಳು ಆಗಲೇ ಹೇಳಿದ್ದಾರೆ, ಇನ್ನೊಂದ್ಸರಿ ಹೇಳ್ತಾರೆ ನೋಡ್ರಿ. ಈ ಶರೀರ ಪಂಚತತ್ವದಿಂದ ಆಗಿದೆ. ಮೊದಲೇದಾಗಿ ನೀರಿನಿಂದ ಆಗಿದೆ, ನಂತರ ನೀರು, ಪೃಥ್ವಿ, ಆಕಾಶ, ಗಾಳಿ, ಅಗ್ನಿ ಎಲ್ಲವೂ ಸೇರಿ ನಮ್ಮ ಶರೀರ ಆಗಿದೆ. ಹಾಗಾಗಿ ಭಗವಂತ ಇದರಲ್ಲಿ ಎಷ್ಟು ವ್ಯವಸ್ಥೆಯನ್ನು ಇಟ್ಟಿದ್ದಾನೆ ಅಂದ್ರೆ, ಆ ಶರೀರಕ್ಕೆ ಏನಾದರೂ ಸಮಸ್ಯೆಗಳು ಬಂದಾಗ ಅಲ್ಲಿ ಅದಕ್ಕೆ ಪರಿಹಾರ ಇದೆ, ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಬಹಳ ಸರಳವಾಗಿ ಹೇಳ್ಬೇಕಂತಂದ್ರೆ, ಮೊದಲೇದು ನೋಡಿ, ನೀರಿನ, ಈಗ ನಾವೆಲ್ಲ ಭೂಮಿ ಮೇಲೆ ಇದ್ದೇವೆ, ಭೂಮಿಯ ಕೆಳಗಡೆ ಏನಿದೆ? ನೀರಿದೆ ಅಲ್ವಾ? ಹಾಗಾದ್ರೆ ನಮ್ಮ ಶರೀರದಲ್ಲೂ ನೀರಿದೆ. ಹಾಗಾದ್ರೆ ನೀರಿನ ಸಂಕೇತ ಯಾವುದಂದ್ರೆ ಕಿರು ಬೆರಳು ಅಂತ ಹೇಳ್ತೇವೆ. ಮಕ್ಕಳು ಸಾಮಾನ್ಯವಾಗಿ ಮೂತ್ರಕ್ಕೆ ಹೋಗುವಾಗ ಈ ತರ ತೋರಿಸ್ತಾರೆ ನೋಡಿ. ಅಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ನೀರಿನ ಸಂಕೇತ, ಇದು ಕಿರು ಬೆರಳು. ಹಾಗಾದ್ರೆ ನಮ್ಮ ಶರೀರದಲ್ಲಿ ನೀರು ಕಡಿಮೆ ಆಯ್ತು ಅಂತಂದ್ರೆ ಯಾವ ತರದ ಸಮಸ್ಯೆ ಆಗುತ್ತೆ? ಚರ್ಮ ಒಣಗ್ದಂಗೆ ಆಗುತ್ತೆ ನೀರು ಸರಿಯಾಗಿ ಕುಡದೇ ಇದ್ರೆ. ಮೂತ್ರದ ಸಮಸ್ಯೆ ಬರುತ್ತೆ, ಮುಖದಲ್ಲಿ ಗುಳ್ಳೆಗಳಾಗುತ್ತೆ ನೀರು ಕಡಿಮೆ ಆದಾಗ, ಡ್ರೈ ಸ್ಕಿನ್ ಅಂತ ಹೇಳ್ತಾರೆ. ಈ ತರ ಅನೇಕ ಸಮಸ್ಯೆಗಳು ನಮ್ಮ ಶರೀರಕ್ಕೆ ಬಂದಾಗ ನಾವು ಏನ್ ಮಾಡಬೇಕು ಅನ್ನತಕ್ಕಂಥದ್ದನ್ನು ತಿಳ್ಕೋಬೇಕು. ಅದಕ್ಕೆ ಒಂದು ಮುದ್ರೆ ಇದೆ, ಅದು ವರುಣ ಮುದ್ರಾ ಅಂತ ಹೇಳ್ತಾರೆ. ನೀರಿನ ಸಂಕೇತವಾದಂತ ಕಿರು ಬೆರಳು ಮತ್ತು ಹೆಬ್ಬೆರಳು ಈ ಎರಡನ್ನ ಸೇರಿಸಿದ್ರೆ ವರುಣ ಮುದ್ರಾ ಆಯ್ತು ನೋಡಿ. ಈ ವರುಣ ಮುದ್ರೆಯನ್ನ ನೀವು ಪ್ರತಿದಿನ 15ರಿಂದ 20 ನಿಮಿಷ ಹಿಂಗ್ ಸುಮ್ಮನೆ ಹಿಂಗ್ ಕೂತ್ಕೊಂಡ್ರೆ ನಿಮ್ಮ ಶರೀರದಲ್ಲಿ ನೀರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖದಲ್ಲಿ ಗುಳ್ಳೆಗಳಾಗಿದ್ರೆ ಕಡಿಮೆ ಆಗುತ್ತೆ, ಮೂತ್ರ ಸಮಸ್ಯೆ ಕಡಿಮೆ ಆಗುತ್ತೆ. ಇದು ಎಷ್ಟು ಪವರ್ಫುಲ್ ಇದೆ ಅಂತಾರೆ ಈ ವರುಣ ಮುದ್ರಾ. ನಿಮ್ಗೆ ಏನಾದ್ರೂ ಬಾಯಾರಿಕೆ ಆದ್ರೆ, ನೀರ್ ಸಿಗ್ಲಿಲ್ಲ ಅಥವಾ ಬಸ್ಸಲ್ಲಿ ಕೂತಾಗ ನೀರ್ ಸಿಗ್ಲಿಲ್ಲ ಅಂದ್ರೆ ತಕ್ಷಣ ಕೂತ್ಕೊಂಡ್ಬಿಡ್ರಿ, ಆಟೋಮೆಟಿಕ್ಲಿ ನಿಮಗೆ ನೀರಡಿಕೆ ಹೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಇದೆ. ಆದ್ರೆ ಇದನ್ನ ಕಫ ಇದ್ದವ್ರು ಮಾಡಬಾರ್ದು, ಅಂದ್ರೆ ತಂಪು ಜಾಸ್ತಿ ಆಗ್ಬಿಡುತ್ತೆ, ಕಫ ಜಾಸ್ತಿ ಆಗುತ್ತೆ. ಇದಕ್ಕೆ ವರುಣ ಮುದ್ರಾ ಅಂತ. ಅದಕ್ಕೆ ನೀರಿನ ಸಂಕೇತ. ನೀರಿನ ಮೇಲೆ ಏನಿದೆ? ಭೂಮಿ ಇದೆ ಅಲ್ವಾ? ಭೂಮಿಯ ಸಂಕೇತ ಉಂಗುರ ಬೆರಳು, ರಿಂಗ್ ಫಿಂಗರ್ ಅಂತ ಹೇಳ್ತೇವೆ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಭೂಮಿಯ ಅಂಶ ಯಾವುದು? ಮಾಂಸಖಂಡಗಳು, ಚರ್ಮ, ಇದೆಲ್ಲ ಸತ್ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ. ಹಾಗಾದ್ರೆ ಈ ಮುದ್ರೆ ಪೃಥ್ವಿ ಮುದ್ರೆ ಅಂತ ಹೇಳ್ತೇವೆ. ನಮ್ಮ ಉಂಗುರ ಬೆರಳಿನ ತುದಿ ಭಾಗ ಮತ್ತು ಹೆಬ್ಬೆರಳಿನ ತುದಿ ಭಾಗ ಇವೆರಡನ್ನ ಒಂದಕ್ಕೊಂದು ಸ್ಪರ್ಶ ಮಾಡಿ ಈ ತರ 10ರಿಂದ 15 ನಿಮಿಷ ಪ್ರತಿದಿನ ನೀವು ಕೂತ್ಕೊಂಡಿದ್ದೆ ಆದ್ರೆ ನಿಮ್ಮ ಸಮಸ್ಯೆ, ಅಂದ್ರೆ ನಮ್ಮ ಶರೀರದ ಎಲ್ಲ ಅಂಗಗಳು ಸರ್ವತೋಮುಖವಾಗಿ ಬೆಳೆಯುತ್ತೆ. ಕೆಲವೊಬ್ರು ಕೈ ಸಣ್ಣ ಇರುತ್ತೆ, ಕಾಲು ದಪ್ಪ ಇರುತ್ತೆ, ಈ ತರದ ಏನಿದೆ ಬೆಳವಣಿಗೆ ಅದೆಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಪೃಥ್ವಿ ಮುದ್ರೆ ಅಂತ ಹೇಳ್ತಾರೆ ನೋಡಿ. ಭೂಮಿಯ ಕೆಳಗಡೆ ನೀರಿದೆ, ನೀರಿನ ಅಂಶ ಆಯ್ತು. ನೀರಿನ ಮೇಲೆ ಭೂಮಿ ಇದೆ, ಭೂಮಿಯ ಮೇಲೆ ಆಕಾಶ ಇದೆ. ನಮ್ಮ ಶರೀರದಲ್ಲಿ ಆಕಾಶದ ಅಂಶ ಇದೆ, ಸ್ಪೇಸ್ ಅಂತ ಹೇಳ್ತೇವೆ. ಎಲುಬಿನ ಒಳಗಡೆ ತಕ್ಕಂತ ಖಾಲಿ ಇರೋ ಜಾಗ, ಕಿವಿ ರಂಧ್ರ ಅಂತ ಹೇಳ್ತೇವೆ. ಆ ಸಮಸ್ಯೆಗಳು ಬಂದಾಗ ಈ ಮುದ್ರೆ ಆಕಾಶ ಮುದ್ರೆ ಅಂತ ಹೇಳ್ತದೆ. ಈ ಮುದ್ರೆಯನ್ನ ನೀವು ಮಾಡಿದ್ರೆ ನಿಮ್ಮ ಶರೀರದಲ್ಲಿ ಆಕಾಶದ ಅಂಶ, ಅಂದ್ರೆ ನಿಮಗೆ ಕಿವಿಯ
ಸಮಸ್ಯೆಗಳು ಏನಾದರೂ ಇದ್ರೆ, ಕಿವಿ ನೋವು ಬರ್ತಾ ಇದ್ರೆ, ಕಿವಿ ಸೋರ್ತಾ ಇದ್ರೆ, ಕಿವಿ ಸರಿಯಾಗಿ ಕೇಳಲಿಲ್ಲ ಅಂದ್ರೆ ಈ ಮುದ್ರೆಯನ್ನು ಮಾಡುವ. 25 ನಿಮಿಷ ಮಾಡುವ ಪ್ರತಿದಿನ ಇದನ್ನ. ಆ ತರದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ. ಇನ್ನ ಚಿನ್ನ ಮುದ್ರೆ ನಿಮ್ಗೆಲ್ಲ ಗೊತ್ತಿದೆ. ಈ ತರ ಕೂತ್ಕೊಂಡು ಪ್ರತಿದಿನ ಓಂಕಾರವನ್ನ ಹೇಳೋದ್ರಿಂದ ನಿಮ್ಮ ನೆನಪಿನ ಶಕ್ತಿ, ಯಾರಿಗೆ ಮೆಮೊರಿ ಲಾಸ್ ಆಗ್ತಾ ಇದೆಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಮನಸ್ಸು ತುಂಬಾ ಲವಲವಿಕೆಯಿಂದ ಇರುತ್ತೆ. ಬಹಳ ಬೆನಿಫಿಟ್ ಇದೆ. ನಾನು ಟೈಮ್ ಕಡಿಮೆ ಇರುತ್ತೆ ಹೇಳ್ತಾ ಹೋಗ್ತಾನೆ, ಮಾಡ್ತಾ ಹೋಗಿ. ಇದಾಯ್ತು. ಇನ್ನ ವಾಯು ಮುದ್ರಾ. ನಮ್ಮ ಶರೀರದಲ್ಲಿ ಇದೆಲ್ಲದಕ್ಕೂ ಸಪೋರ್ಟಿಂಗ್ ಆಗಿ ಅಗ್ನಿ ಇದೆ, ಸಾರಿ ವಾಯು. ಫಸ್ಟ್ ಇಂದ ಹೇಳ್ತೇನೆ, ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ನೀರಿದೆ, ನೀರಿನ ಮೇಲೆ ಭೂಮಿ ಇದೆ, ಭೂಮಿಯ ಮೇಲೆ ಆಕಾಶ ಇದೆ, ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿ ಏನಿದೆ? ವಾಯು. ಅಂದ್ರೆ ನಮ್ಮ ಶರೀರದಲ್ಲಿ ಗಾಳಿ ಇದೆ. ಅದು ಈ ಸಂಕೇತ ತೋರ್ಬೆಳು. ಈ ತರ ನಾವು ಈ ಮುದ್ರೆ ವಾಯು ಮುದ್ರಾ ಅಂತ ಹೇಳ್ತೇವೆ. ಈ ಮುದ್ರೆನ ಯಾವಾಗ ಮಾಡ್ಬೇಕಂದ್ರೆ, ಸಾಮಾನ್ಯವಾಗಿ ಇವತ್ತು ಮಹಿಳೆಯರಿಗೆ, ಈ ಪುರುಷರಿಗೂ ಸ್ಟಾರ್ಟ್ ಆಗಿದೆ, ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗಿದೆ, ಮಂಡಿ ನೋವು ಬರ್ತಾ ಇದೆ. ಯಾಕೆ ಮಂಡಿ ನೋವು ಬರುತ್ತೆ ಅಂತ ಅನ್ಲಿಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಮೊದ್ಲೆಲ್ಲ ಇರಲಿಲ್ಲ ಈ ತರ ಮಂಡಿ ನೋವು. ಈಗ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈ ಕೀಲಿನ ಮಧ್ಯದಲ್ಲಿ ಒಂದು ಜಿಗುಟ್ ಅಂತ ಬರುತ್ತೆ. ಯಾವ ತರ ಮಷಿನ್ಗೆ ಗ್ರೀಸ್ ಹಾಕ್ತಾರ, ಆಗ ಅದರಲ್ಲಿ ಡ್ರೈ ಆದಾಗ, ಅದು ಒಣಗಿದಾಗ ಅದು ಸ್ಟಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಪೇನ್ ಬರುತ್ತೆ. ಅದಕ್ಕೆ ನಾವು ಅದನ್ನ ಮತ್ತೆ ಹಸಿ ಮಾಡಬೇಕು ಅಂದ್ರೆ ನೀರು ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ವಾಯು ಮುದ್ರಾ ಮಾಡ್ರಿ. ಪ್ರತಿದಿನ 20 ನಿಮಿಷ ನೀವು ಈ ವಾಯು ಮುದ್ರೆಯನ್ನು ಮಾಡಿ ವಾಕ್ ಮಾಡಿದ್ರೆ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಯಾರಿಗೆ ಮಂಡಿ ನೋವು ಇದೆ ಸ್ವಲ್ಪ ಕೈ ಬೇರ್ ಮಾಡ್ರಿ. ಹಾ ನೋಡ್ರಿ, ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಕೈ ಬಿಡ್ರಿ. ಇದೊಂದು ಇವತ್ತು ನೆನಪು ಮಾಡ್ಕೊಡ್ರಿ. ಈ ತರ ವಾಯು ಮುದ್ರೆ ಮಾಡಿ 20 ನಿಮಿಷ ವಾಕ್ ಮಾಡ್ರಿ. 20 ನಿಮಿಷ ವಾಕ್ ಮಾಡಿ ಎಲ್ಲಾದ್ರೂ ಒಂದ್ ಹತ್ರ ಕೂತ್ಕೊಂಡು 50 ಬಾರಿ ಈ ತರ ಹಿಂಗ ಸಮನಾಗಿ ತಟ್ರಿ, ಮತ್ತೆ ಹಿಂದ್ಗಡೆ 50 ಬಾರಿ ತಟ್ರಿ. ಇಷ್ಟು ಮಾಡಿದ್ರೆ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಕಂಟಿನ್ಯೂ 8 ದಿನ ಮಾಡ್ರಿ. 8 ದಿನ ನಂತರ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಕೊನೆಗೆ 20 ನಿಮಿಷ ನಡಿಬೇಕು. ನೋಡಿ, ಹ್ಞೂನಮ್ಮ, 20 ನಿಮಿಷ ನೀವು ನಡಿಬೇಕು. ನಂತರ ಕೂತ್ಕೊಂಡು 50 ಬಾರಿ ಈ ತರ ಪ್ರೆಷರ್ ಹಾಕ್ಬೇಕು. ಹಿಂದೆ 50 ಬಾರಿ, ಮುಂದೆ 50 ಬಾರಿ. ಇದಾಯ್ತು. ಇನ್ನು ಎಲ್ಲದಕ್ಕೂ ಸಪೋರ್ಟಿಂಗ್ ಆಗಿ ಅಗ್ನಿ ಇದೆ. ಅದಕ್ಕೆ ನಮ್ಗೆ ಏನೂ ಇಲ್ಲ, ನಾವು ಆರೋಗ್ಯವಾಗಿದ್ದೇವೆ ಅಂತಂದ್ರೆ ಏನು ತಲೆ ಕೆಡಿಸ್ಕೊಂಡ್ರೆ ಮುಂದೆ ಸಮಸ್ಯೆಗಳು ಬರಬಾರ್ದಂದ್ರೆ ನೀವೇನು ಮಾಡಬೇಕು? 2 ಕೈಗಳನ್ನ ಸೇರಿಸಿ 5 ಬೆಳಗಳನ್ನ ಸೇರಿಸಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇದಕ್ಕೆ ಹಕಿನಿ ಮುದ್ರಾ ಅಂತ ಹೇಳ್ತಾರೆ. ಪಂಚತತ್ವಗಳು ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಶರೀರದಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಈ ತರ ಏನ್ ಹೇಳಿ? ಈಗ ನಾನು ಹೇಳಿದೆ ಆಕಾಶ ಮುದ್ರೆ. ಆಕಾಶ ಮುದ್ರೆಯನ್ನ ಮಾಡ್ರಿ. ಇಲ್ಲಿ ಟೈಮ್ ಕಡಿಮೆ ಇದೆ, ನಾನು ಆಮೇಲೆ ನಿಮ್ಗೆ ಅಲ್ಲಿ ಸಿಕ್ಕಾಗ ಹೇಳ್ತೇನಂತೆ. ಆಕಾಶ ಮುದ್ರೆ ಮಾಡಿ. ಇನ್ನೊಂದಿದೆ, ನಾನು ಆಮೇಲೆ ಹೇಳ್ತೇನೆ ನಿಮ್ಗೆ. ಇನ್ನು ನೋಡಿ, ಅಸ್ತಮ ಇರ್ತಕ್ಕಂಥವ್ರು ಅಸ್ತಮ ಮುದ್ರೆ ಅಂತ ಬರುತ್ತೆ ನೋಡಿ. ಈ ತರ ಮಾಡ್ಬೇಕು. ಇದಕ್ಕೆ ಅಸ್ತಮ ಮುದ್ರೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಶಂಖ ಮುದ್ರೆ, ಕೊನೆಯ ಮುದ್ರೆ ಶಂಖ ಮುದ್ರೆ ಅಂತ ಹೇಳ್ತಾರೆ. ಸಮಯ ಆಯ್ತು, 1-2 ನಿಮಿಷ ತೊಳ್ತಾರೆ. ನಮ್ಮ ಮಧ್ಯದ ಬೆರಳನ್ನ ಬೆನ್ನಿನ ಭಾಗಕ್ಕೆ ಈ ತರ, 2 ಮಧ್ಯದ ಬೆರಳಿನ ಬೆನ್ನಿನ ಭಾಗಕ್ಕೆ ಈಗ ಸೇರಿಸಬೇಕು. ಈ ತರ ನಾವು 15ರಿಂದ 25 ನಿಮಿಷ ಕೂತ್ಕೋಬೇಕು. ಇದು ಅಸ್ತಮ ಮುದ್ರೆ ಅಂತ ಹೇಳ್ತಾರೆ. ಇನ್ನ ಶಂಖ ಮುದ್ರೆ ನೋಡಿ, ಈ ತರ ಶಂಖದ ಆಕೃತಿಯಲ್ಲಿ ಬರುತ್ತೆ. ಈ ಶಂಖ ಮುದ್ರೆ ನೋಡಿ, ಇದು ಒಂದು ಮುದ್ರೆಯಿಂದ ಎಷ್ಟು ತರದ ಲಾಭಗಳಿದೆ ಅಂತಂದ್ರೆ ಒಂದ್ಸರಿ ತೋರಿಸ್ತೇನೆ ನೋಡ್ರಿ. ಹಂಗೆ ನೋಡ್ರಿ. ಫಸ್ಟ್ ನಮ್ಮ ಎಡಗೈ ನೇರವಾಗಿ ಇಟ್ಕೋಬೇಕು ಹೆಬ್ಬಳ್ಳನ. ನಂತರ ಹೆಬ್ಬಳ್ಳನ ಹಿಡ್ಕೊಂಡು ಬಲಗೈ ಹೆಬ್ಬಳಿಗೆ ಎಡಗೈ ತೋಳ್ಬೆಳನ್ನ ಸೇರಿಸಬೇಕು. ನಂತರ ಹೀಗೆ ಕೂತ್ಕೊಂಡು ದೀರ್ಘವಾಗಿ ಉಸಿರು ತಗೊಂಡು ಓಂಕಾರವನ್ನ ಉಚ್ಚಾರ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಈ ಶಂಖ ಮುದ್ರೆಯಿಂದ ಎಷ್ಟು ಲಾಭ ಇದೆ ಅಂತಂದ್ರೆ, ಮೊದಲನೇದಾಗಿ ಪಚನ ಕ್ರಿಯೆ ಚೆನ್ನಾಗುತ್ತೆ, ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ. ಎರಡನೇದ್ದು ನಿಮ್ಮ ಕಂಠ ಶುದ್ಧ ಆಗುತ್ತೆ, ಥೈರಾಯ್ಡ್ ಬರಲ್ಲ. ಮೂರನೇದ್ದು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಈ ತರದ ಅನೇಕ ಲಾಭಗಳಿದಾವೆ. ಏನ್ ಹೇಳಿ ತೋರಿಸ್ತೇನೆ, ಮಾಡಿಸ್ತೇನೆ. ಎಲ್ರು ಎಡಗೈ ಮುಂದಿಟ್ಕೊಡ್ರಿ. ತೋರಿಸ ಎಡಗೈ ಮುಂದಿಟ್ಕೊಡ್ರಿ. ಎಡಗೈ ಹೆಬ್ಬಳನ್ನ ಬಲಗೈಯಿಂದ ಹಿಡ್ಕೊಡ್ರಿ. ಬಲಗೈ ಹೆಬ್ಬಳಿಗೆ ಎಡಗೈ ತೋರ್ಬೆಳನ್ನ ಸೇರಿಸಿ ನೋಡಿ. ಈ ತರ ಶಂಖದ ಆಕೃತಿಯಲ್ಲಿ ಬರುತ್ತೆ. ಈಗ ಎದೆ ಹತ್ರ ಇಟ್ಕೊಡ್ರಿ. ನೇರವಾಗಿ ಕೂತ್ಕೊಡ್ರಿ. ಈಗ ನಾನು ಹೇಳ್ದಾಗ ಕರೆಕ್ಟ್ ಆಗಿ ಹೇಳ್ರಿ. ಇದು ಪ್ರಣವೋಪಾಸನ ಅಂತ. ಇದು ಒಂದು ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದೆ ನಿಮ್ಗೆ. ಇದ್ರ ಹೇಳಿ ಮುಗಿಸ್ತೇನೆ ನಾನು. ನೇರವಾಗಿ ಕೂತ್ಕೊಡ್ರಿ. ಈಗ ಪ್ರಣವೋಪಾಸನ ಅಂತಂದ್ರೆ ಶಂಖ ಮುದ್ರಲ್ಲಿ ಅದೇ ತರ ಕೂತ್ಕೊ, ಕೈ ಬಿಡ್ಬೇಡ್ರಿ. ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ ಏನಾಗುತ್ತೆ ಅಂತ. ಇದಾದ್ಮೇಲೆ ಈ ಶಂಖ ಮುದ್ರೆ ಆದ್ಮೇಲೆ ನಮ್ಮ
ಎರಡೂ ಹಸ್ತದ ಮಧ್ಯಭಾಗನ ಈ ತರ ಹೆಬ್ಬಳ್ಳಿಂದ ಉಜ್ಜಬೇಕು. ಈ ತರ ಇದಾದ್ಮೇಲೆ ಎರಡು ಕೈಯನ್ನು ಜೋಡಿಸ್ಬೇಕು. ನಾನು ಏಕಂದಾಗ ಉಸಿರನ್ನ ಒಳಗೆ ತೊಳ್ತಾ ಕಣ್ಣು ಮುಚ್ಚಿರ್ಬೇಕು, ಕಣ್ಣು ತೆಗಿಬೇಡಿ ದಯವಿಟ್ಟು, ಅದು ನಿಮ್ಗೆ ಗೊತ್ತಾಗಲ್ಲ ಏನಂತ. ಏಕಂದಾಗ ಪೂರ್ತಿ ಎರಡು ಕೈನ ಅಗಲ ಮಾಡಬೇಕು. ದೋ ಅಂದಾಗ ಒಟ್ಟಿಗೆ ಚಪ್ಪಾಳೆ ಹಾಕ್ಬೇಕು, ಕ್ಲಾಪ್ಸ್ ಹಾಕೋದು. ಏಕ್ ದೋ. ಹಾ ಈಗಲ್ಲ ಅದು ಹೇಳ್ತೇನೆ ನಿಮ್ಗೆ ಆಮೇಲೆ. ಈ ತರ ಮಾಡಿದ್ಮೇಲೆ ನಾನು ಹೇಳ್ತೇನೆ ಎರಡೂ ಕೈಗಳನ್ನ ದೂರ 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 ಅಂತ ಇಷ್ಟೇ ತಗೋಬೇಕು. ಹತ್ತಿರ 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 ಇಷ್ಟೇ. ಇದ್ರ ಮಧ್ಯದಲ್ಲಿ ನಿಮಗೊಂದು ಶಕ್ತಿ ಅನುಭವ ಆಗುತ್ತೆ. ಅದಕ್ಕೆ ಪ್ರಾಕ್ಟಿಕಲ್ ತೋರಿಸ್ತೇನೆ ನಿಮ್ಗೆ, ಯೋಗದಲ್ಲಿ ಎಂತ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದು. ಈಗ ಅದನ್ನ ತೋರಿಸ್ತೇನೆ, ಕರೆಕ್ಟ್ ಆಗಿ ಮಾಡ್ರಿ. ಎಲ್ಲರೂ ನೇರವಾಗಿ ಕೂತ್ಕೊಡ್ರಿ. ಶಂಖ ಮುದ್ರೆ ಗುರುಜಿ, ಯಾರಿಗೆ ಗೊತ್ತಾಗ್ತಾ ಇಲ್ಲ ನೋಡ್ಕೊಳ್ಳಿ. ಎಡಗೈ ಮುಂದೆ ಇಟ್ಕೊಳ್ರಿ, ಎಡಗೈ ಹೆಬ್ಬಳ್ಳಿ ಇಟ್ಕೊಳ್ರಿ. ಬಲಗೈಯಿಂದ ಬಲಗೈ ಹೆಬ್ಬಳ್ಳಿಗೆ ಎಡಗೈ ತೋರ್ಬೆಳೆ ತಾಗಿಸಿ ನೇರವಾಗಿ ಎದೆಗೆ ತಾಗಿಸ್ಕೊಡ್ರಿ. ನೇರವಾಗಿ ಕೂತ್ಕೊಡ್ರಿ. ಈ ಕಣ್ಣನ್ನು ಮುಚ್ಚ್ರಿ. ನೋಡಿ, ಇದು ಬಹಳ ಮುಖ್ಯವಾದದ್ದು. ಒಂದು ಸರಿ ಉಸಿರನ್ನ ತಗೊಂಡ್ಮೇಲೆ ಓಂ ಅಂತ ಹೇಳ್ಬೇಕು. ಎರಡನೇ ಸರಿ ಹೇಳಿ ಒಂದ್ ನಿಮಿಷ ಆಳ್ಬಿಟ್ಟು ಕೇಳಿಸ್ಕೊಡ್ರಿ. ಫಸ್ಟ್ ಎರಡನೇ ಬಾರಿ ಒಂದು ಸರಿ ಉಸಿರು ತಗೊಂಡೋಗಿ 2 ಸರಿ ಓಂ ಹೇಳ್ಬೇಕು. ಮೂರನೇ ಬಾರಿ ಒಂದೇ ಸರಿ ಉಸಿರು 3 ಬಾರಿ, 5 ಬಾರಿ ಇರ್ತದೆ. ಕೊನೆ 5ನೇ ಸರಿ ಒಂದೇ ಸರಿ ಉಸಿರು ತಗೋಬೇಕು, 5 ಬಾರಿ ಓಮನ್ನ ಹೇಳ್ಬೇಕು. ನಾನು ಹೇಳ್ತೇನೆ, ನೋಡ್ಕೊಡ್ರಿ. ಫಸ್ಟ್ ಹಾಗೆ ಕಣ್ ತೆಗೆದು ನೋಡ್ಕೊಡ್ರಿ. ನೋಡಿ, ಒಂದೇ ಸರಿ ಉಸಿರು ತಗೊಂಡು ಓಂ ಈಗ 3 ಸರಿ ಹೇಳ್ತೇನೆ ನೋಡಿ ನಾನು ಒಂದೇ ಉಸಿರು. ಓಂ 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 5 ಸರಿ ಒಂದೇ ಉಸಿರು. ಓಂ 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 ಈ ತರ 5 ಬಾರಿ ಹೇಳಬೇಕು. 5 ಬಾರಿ ಆದ್ಮೇಲೆ ಕಣ್ಣು ತೆಗಿಬೇಡ್ರಿ. ನಾ ಹೇಳಿದಲ್ಲ ಆಗ್ಲೇ, ಹಸ್ತದ ಮಧ್ಯಭಾಗನ ಉಜ್ಜಬೇಕು, ಕೈಗಳನ್ನು ಜೋಡಿಸ್ಬೇಕು. ಏಕಂದಾಗ ಸ್ವಲ್ಪ ದೂರ, ದೋ ಅಂದಾಗ ಕ್ಲಾಪ್ಸ್. ನೇರವಾಗಿ ಕೂತ್ಕೊಡ್ರಿ. ಕಣ್ಣು ಮುಚ್ಚ್ರಿ. ಎಲ್ಲರೂ ಕಣ್ಣು ಮುಚ್ಚ್ರಿ. ಯೋಗದಲ್ಲಿ ಎಂತ ಶಕ್ತಿ ಇದೆ ಅನ್ನೋದನ್ನ ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ. ದೀರ್ಘವಾಗಿ ತೊಡ್ರಿ. ಒಂದು ಓಂಕಾರವನ್ನು ಹೇಳೋಣ. ಇನ್ಹೇಲ್ ಅಂಡ್ ಸ್ಟಾರ್ಟ್. ಓಂ. ಶಂಖ ಮುದ್ರೆಯಲ್ಲಿ ಕೂತ್ಕೊಳ್ರಿ, ಕಣ್ಣು ತೆಗಿಬೇಡ್ರಿ. ಎರಡನೇ ಬಾರಿ ಒಂದೇ ಸರಿ ಓಂಕಾರದಲ್ಲಿ 2 ಸರಿ ಹೇಳಬೇಕು. ಓಂ ಓಂ. ಮೂರನೇ ಬಾರಿ 3 ಸರಿ ಉಸಿರು ತಗೊಳ್ರಿ. ಇನ್ಹೇಲ್ ಅಂಡ್ ಸ್ಟಾರ್ಟ್. ಓಂ ಓಂ ಓಂ. ನಾಲ್ಕನೇ ಬಾರಿ 4 ಸರಿ ಹೇಳೋಣ. ದೀರ್ಘವಾಗಿಸ್ತೊಳಿ. ಓಂ 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 ಓಂ. ಕೊನೆಯದಾಗಿ 5 ಬಾರಿ ಒಂದೇ ಉಸಿರು ಹೇಳಬೇಕು. ಉಸಿರು ತೊಳಿ. ಓಂ 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 ಓಂ. ಯಾರು ಕಣ್ ತೆಗಿಬೇಡ್ರಿ. ಬಲಗೈ ಹಸ್ತದ ಹೆಬ್ಬಳ ತೋಡಿ ಎಡಗೈ ಹಸ್ತದ ಮಧ್ಯಭಾಗವನ್ನು ಬಿಸಿ ಆಗುತ್ತರ ಉಜ್ರಿ. ಎಡಗೈ ಹಸ್ತದ ಹೆಬ್ಬಳ ತೋಡ್ರಿ, ಬಲಗೈ ಹಸ್ತದ ಮಧ್ಯಭಾಗವನ್ನ ಬಿಸಿ ಆಗುತ್ತರ ಉಜ್ರಿ. ಎರಡೂ ಕೈಗಳನ್ನು ಜೋಡಿಸಿ ನೇರವಾಗಿ ಕೂತ್ಕೊಳ್ರಿ. ಕಣ್ಣು ತೆಗಿಬಾರ್ದು. ನಾನು ಹೇಳೋರು ಕಣ್ಣು ಯಾರು ತೆಗಿಬೇಡ್ರಿ. ಏಕಂದಾಗ ಉಸಿರು ತೋಳ್ತಾ ಕೈನ ಪೂರ್ತಿ ಅಗಲ ಮಾಡ್ರಿ. ದೋ ಅಂದಾಗ ಒಟ್ಟಿಗೆ ಕ್ಲಾಪ್ಸ್ ಹಾಕ್ರಿ. ಕೈ ಅಗಲ ಮಾಡ್ರಿ. ಈಗ ದೋ ಕ್ಲಾಪ್ಸ್. ಹಾಕ್ಬೇಡಿ. ಒಂದೇ ಸರಿ ಅಷ್ಟೇ. ಕೈ ಅಗಲ ತೋಡ್ರಿ. ದೋ ದೋ ಕ್ಲಾಪ್ಸ್ ಆಗಿ ಹಾಗೆ ಹಿಡ್ಕೊಂಡ್ಬಿಡ್ಬೇಕು. ದೋ ಉಸಿರು ತಗೊಳ್ತಾ ಕೈನ ಅಗಲ ಮಾಡ್ಬೇಕು. ಉಸಿರು ಹೊರಗೆ ಹಾಕ್ತಾ ಕ್ಲಾಪ್ಸ್ ಹಾಕ್ಬೇಕು. ದೋ 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 ಹಾಗೆ ಹಿಡ್ಕೊಳ್ಳಿ. ಯಾರು ಕಣ್ಣು ತೆಗಿಬೇಡ್ರಿ. ಹಾಗೆ ಹಿಡ್ಕೊಳ್ರಿ. ಕೊನೆಯದಾಗಿ ಈಗ ಎರಡೂ ಕೈಗಳನ್ನ ಡಿವೈಡ್ ಮಾಡ್ತಾ ಹೋಗ್ರಿ. ದೂರ 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 ಸ್ಲೋ ಆಗಿ ನಿಧಾನಕ್ಕೆ ದೂರ 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 ಹತ್ತಿರ 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 ಜಾಯಿಂಟ್ ಮಾಡ್ತಾ ಬನ್ನಿ. ಬಹಳ ನಿಧಾನವಾಗಿ ಮಾಡ್ರಿ. ಕಣ್ಣು ತೆಗಿಬೇಡ್ರಿ. ದೂರ ದೂರ ದೂರ
ಹತ್ತಿರ ಹತ್ತಿರ ಹತ್ತಿರ, ಸ್ಲೋ ಆಗಿ ಜಾಯಿಂಟ್ ಮಾಡೋದು ಮತ್ತು ಡಿವೈಡ್ ಮಾಡೋದು, ದೂರ ದೂರ ದೂರ, ಹತ್ತಿರ ಹತ್ತಿರ ಹತ್ತಿರ. ಈಗ ಗಮನಿಸ್ತಾ ಹಾಗೆ ಮಾಡ್ತಾ ಇರಿ. ನಿಮ್ಮ ಮನಸ್ಸನ್ನ ಎರಡೂ ಹಸ್ತದ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ, ಒಂದು ಮ್ಯಾಗ್ನೆಟ್ ಆಯಸ್ಕಾಂತ ತರ ನಿಮ್ಮ ಕೈಗಳನ್ನ ಎಳೆದ ಅನುಭವ ಆಗ್ತಾ ಇದೆ ನಿಮಗೆ. ಕಣ್ ತೆಗಿಬೇಡಿ, ಜಸ್ಟ್ ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ. ದೂರ ದೂರ ದೂರ, ಹತ್ತಿರ ಹತ್ತಿರ ಹತ್ತಿರ. ಎರಡು ಕೈಯನ್ನು ಜೋಡಿಸಿ, ಪೂರ್ತಿ ಎರಡು ಕೈಯನ್ನ ತಲೆ ಮೇಲೆ ತೊಗೊಂಡು ಸರಿಯಾಗಿ ಗುಜ್ರಿ, ಸರಿಯಾಗಿ ಗುಜ್ರಿ. ಎರಡೂ ಅಂಗೈ ಹಸ್ತದ ಶಾಖವನ್ನ ಕಣ್ಣಿನ ಮೇಲೆ ಇಟ್ಕೊಡ್ರಿ. ನಿಧಾನವಾಗಿ ಎರಡೂ ಕಣ್ಣುಗಳನ್ನು ತೆಗೆದು ಮತ್ತೆ ನಮಸ್ತೆ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತ ಮಹಾವತಾರ ಫೌಂಡೇಶನ್ನ ಗುರೂಜಿಯವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ನಾನು ಮ್ಯಾಗ್ನೆಟ್ ತರ ಒಂದು ಫೀಲ್ ಆಗ್ತಾ ಇದೆ ಅಂತ ಹೇಳಿದೆ. ಎಷ್ಟು ಜನಕ್ಕೆ ಇದು ಕೈ ಮೇಲೆ ಮಾಡ್ರಿ. ಹಾ ನೋಡಿ, ಕೈಗಳನ್ನ ಎಳೆದಾಗತ್ತೆ. ಅಂದ್ರೆ ಮನುಷ್ಯನಲ್ಲಿ ಅಂತ ಶಕ್ತಿ ಇದೆ. ಬರೀ ಕೈ ಹಿಂಗ್ ಮಾಡಿದ್ರೆ ಸಾಕು, ಆ ವಸ್ತುಗಳು ದೂರ ಹೋಗ್ವು ಅಂತ ಶಕ್ತಿ ಯೋಗದಲ್ಲಿದೆ. ಅದನ್ನ ಪ್ರತಿನಿತ್ಯ ನಾವು ಮಾಡ್ತಾ ಹೋದ್ರೆ ಅದು ನಮ್ಗೆ ಸಿಗುತ್ತೆ. ಅದಕ್ಕೆ ಇದು ಉದಾಹರಣೆ. ಜಸ್ಟ್ ಇದು ನೀವು ಮಾಡಿದ್ದು ಯೋಗದಲ್ಲಿ ಎಂಟ್ರಿ ಆಗಿದ್ರ ಅಂತ. ಮತ್ತಿದು ಕಲಿತಾ ಹೋದ್ರೆ ಬಹಳಷ್ಟಿದೆ. ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಕೊಟ್ಟಿರೋದು ಶಾರ್ಟ್ ಟೈಮೇ, ಅರ್ಧ ಗಂಟೆ 30 ನಿಮಿಷದಲ್ಲಿ ಅಲ್ಲ. ಸಮಯ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪ್ರೋಗ್ರಾಮ್ ಇದೆ, ಅರ್ಥ ಆಯ್ತಾ? 30 ನಿಮಿಷದಲ್ಲಿ ಆದರೆ ಅದ್ಭುತವಾದ ಮುದ್ರಗಳು ಹೇಳಿದ್ದಾರೆ. ಸೊ ನಮಗೆ ಫೈನಲ್ ಆಗಿ ತೋರಿಸಿದ್ದಾರೆ ನಮ್ಮ ಎರಡೂ ಕೈಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನಾವು ಅಭಯ ಮುದ್ರ ಮಾಡ್ತೀವಲ್ಲ, ಅಭಯ ಮುದ್ರ ನೋಡಿದ್ರ ದೇವ್ರು ಈ ಥರ ಮಾಡ್ತಾರಲ್ಲ, ಅಂದರೆ ನಿಮ್ಮ ಇಲ್ಲಿಂದ ಶಕ್ತಿ ಪ್ರಸಾರ ಮಾಡ್ತಾರೆ ಅಂತ. ನೀವು ಮಾಡ್ಬೋದು ಯಾರಿಗಾದರೂ. ಓಕೆ, ರೈಟ್. ಆದರೆ ನಾನು ಮಾಡ್ತಾ ಇದ್ದೆ ಅಂತ ಮಾತ್ರ ಇಟ್ಕೊಂಡೋಗ್ಬಿಡಿ. ನಾನು ಮಾಡ್ತಾ ಇದ್ವಿ ಅಂದರೆ ನಿಮ್ಮ ಶಕ್ತಿ ಎಲ್ಲ ಹೋಗುತ್ತೆ, ಮತ್ತೆ ನೀವು ಡೌನ್ ಆಗ್ತೀರಾ. ಆ ಥರ ಮಾಡಬಾರ್ದು. ಎಸ್. ಸೊ ಅದ್ಭುತವಾದ ಮುದ್ರಗಳು ಓಕೆ ನಮ್ಗೆ ತಿಳಿಸಿದ್ದಾರೆ ಸರ್. ಮತ್ತು ಪ್ರಾಣಾಯಾಮಗಳು, ಪ್ರತಿನಿತ್ಯ ಪ್ರಾಣಾಯಾಮಗಳು ಮಾಡಲೇಬೇಕು. ಓಕೆ, ಈಗ ನೀವು ಕಲ್ಸ್ಕೊಂಡಿದ್ರಲ್ಲ, ಪ್ರತಿಯೊಬ್ಬರು ಪ್ರತಿನಿತ್ಯ ಮಾಡಲೇಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.